ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಜ್ಞಾನಭಾರತಿ ಡಿಜಿಟಲ್ ಮಾಧ್ಯಮಕ್ಕೆ ಆತ್ಮೀಯವಾದ ಸ್ವಾಗತ. ಲೈಫ್ ಈಸ್ ಅನ್ಪ್ರೆಡಿಕ್ಟಬಲ್. ಮುಂದೆ ಏನು ಎದುರಾಗುತ್ತೆ ಅನ್ನೋದನ್ನು ಯಾರಿಂದಲೂ ಕೂಡ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬದುಕು ಇವತ್ತಿದ್ದಂಗೆ ನಾಳೆ ಇರಲ್ಲ, ನಾಳೆ ಇದ್ದಂಗೆ ನಾಡಿದ್ದಿರೋದಿಲ್ಲ. ಬದುಕು ಅನ್ನೋದು ಒಂದು ರಸ್ತೆ ಆದರೆ ಅದರಲ್ಲಿ ತಿರುವುಗಳು ಸಾಕಷ್ಟಿರುತ್ತೆ. ಕೆಲವೊಮ್ಮೆ ಯೂಟರ್ನ್ ಕೂಡ ತೆಗೆದುಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಮಿನಿಟ್ ಏನಾಗಬಹುದು ಅನ್ನೋದನ್ನು ಯಾರೂ ಕೂಡ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟಾದರೂ ಮಾನವನ ಓಟ ಮಾತ್ರ ನಿಲ್ಲೋದಿಲ್ಲ. ಕನಸು ಕಾಣೋದನ್ನು ಬಿಡೋದು ಇಲ್ಲ. ಹಣ ಮಾಡಬೇಕು, ಬಂಗಲೆ ಕಟ್ಟಬೇಕು, ಐಷಾರಾಮಿ ಜೀವನ ನಡೆಸಬೇಕು, ಹೀಗಂತಲೇ ತನ್ನ ಅರ್ಧ ಜೀವನವನ್ನು ಕಳೆದು ಬಿಡ್ತಾನೆ. ಎಷ್ಟಿದ್ರೂ ಮನುಷ್ಯನಾದವನಿಗೆ ತೃಪ್ತಿ ಅನ್ನೋದು ಮಾತ್ರ ಇರೋದೇ ಇಲ್ಲ. ದುಡ್ಡಿದ್ರೆ ನೆಮ್ಮದಿ ಸಿಗುತ್ತೆ ಅಂತ ಹಣ ಆಸ್ತಿ ಹಿಂದೆ ಓಡ್ತಾರೆ. ಕೊನೆಗೆ ಕೋಟಿ ಕೊಟ್ಟರೂ ಕೂಡ ನೆಮ್ಮದಿ ಮಾತ್ರ ಕೊಂಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಯಾವುದೋ ಸ್ಲಮ್ನಲ್ಲಿ ಚಿಕ್ಕದೊಂದು ಚಾಕ್ಲೇಟ್ ಇಟ್ಕೊಂಡಿರೋ ಮಗುವಿನಲ್ಲಿರೋ ಆ ಖುಷಿ ಕೋಟಿ ಇದ್ದವನ ಬಳಿಯೂ ಇರೋದಿಲ್ಲ. ಇದೇ ಅಲ್ವೇ ಜೀವನ. ನಾವು ಕಳೆದ ಎಪಿಸೋಡ್ನಲ್ಲಿ ಒಬ್ಬ ಯೋಗ ಗುರುವಿನ ಬಗ್ಗೆ ಹೇಳಿದ್ವಿ. ಶಿವಾನಂದ ಸರಸ್ವತಿ. ಸುಮಾರು 100 ವರ್ಷ ವಯಸ್ಸು. ಆದರೆ ಅವರಲ್ಲಿರೋ ಆ ಉತ್ಸಾಹ ಇವತ್ತಿನ ಪ್ರಾಯದ ಯಾವ ಹುಡುಗರಲ್ಲೂ ಕೂಡ ಕಾಣೋದಿಲ್ಲ. ಕಳೆದ 47 ವರ್ಷಗಳಿಂದ ಈ ವ್ಯಕ್ತಿ ಹಣವನ್ನೇ ಮುಟ್ಟಿಲ್ವಂತೆ. ಅದೇ ಅವರ ಸಂತೋಷದ ಸೂತ್ರ. ವೀಕ್ಷಕರೇ, ಎಷ್ಟೇ ದುಡ್ಡಿದ್ರೂ ಕೂಡ ಕೆಲವೊಮ್ಮೆ ಬದುಕೆ ನಿಶ್ವರ ಅನಿಸ್ಬಿಡುತ್ತೆ. ಸಾಂಸಾರಿಕ ಜೀವನವೇ ಸಾಕು ಅನಿಸಿ ಎಲ್ಲವನ್ನ ಬಿಟ್ಟು ಹೋದವರನ್ನು ಕೂಡ ಕಂಡಿದ್ದೇವೆ. ಚಕ್ರವರ್ತಿಯಾಗುವ ಎಲ್ಲ ಅರ್ಹತೆ ಇದ್ದ ರಾಜ್ಕುಮಾರ ಸಿದ್ಧಾರ್ಥ ಕೊನೆಗೆ ಆಗಿದ್ದೇನು? ಎಲ್ಲವನ್ನ ಬಿಟ್ಟು ತಲೆ ಬೋಳಿಸ್ಕೊಂಡು ಸನ್ಯಾಸತ್ವವನ್ನು ಸ್ವೀಕರಿಸಿದ್ದ. ಕೊನೆಗೆ ಗೌತಮ ಬುದ್ಧ ಅಂತ ಜಗತ್ ಪ್ರಸಿದ್ಧಿಯನ್ನು ಪಡೆದ. ದಿ ಮಾಂಕ್ ಹೂ ಸೋಲ್ಡ್ ಹಿಸ್ ಫೆರಾರಿ ಅನ್ನೋ ಪುಸ್ತಕದ ಕತೆ. ಜೂಲಿಯನ್ ಮ್ಯಾಂಟಲ್ ಅನ್ನೋ ಯಶಸ್ವಿ ವಕೀಲ ತನ್ನ ಐಷಾರಾಮಿ ಕಾರ್ ಸೇರಿ ಇಡೀ ಆಸ್ತಿ ಯಾವುದು ಕೂಡ ತನಗೆ ನಿಜವಾದ ಸಂತೋಷವನ್ನು ಕೊಡೋದಿಲ್ಲ ಅಂತ ಅರಿತುಕೊಂಡು ಎಲ್ಲವನ್ನ ಮಾರ್ಬಿಡ್ತಾನೆ. ಇರುವುದೆಲ್ಲವನ್ನ ಬಿಟ್ಟು ಆಧ್ಯಾತ್ಮದ ಕಡೆ ತನ್ನ ಜೀವನ ಮುಂದುವರಿಸೋದಕ್ಕೆ ಬಯಸ್ತಾನೆ. ಹಿಮಾಲಯದ ಋಷಿಮುನಿಗಳೊಂದಿಗೆ ತಪಸ್ಸಿಗೆ ಕುಳಿತಂತಹ ಕಥೆಯನ್ನು ಕೇಳಿದ್ದೇವೆ. ಅಂತಹದ್ದೇ ಇನ್ನೊಬ್ಬ ಕೋಟಿ ಒಡೆಯ. 40,000 ಕೋಟಿ ಆಸ್ತಿಯನ್ನೆಲ್ಲ ಬಿಟ್ಟು ಸನ್ಯಾಸತ್ವ ಸ್ವೀಕರಿಸಿ ಕಾಡಿನ ಕಡೆ ಹೊರಡ್ತಾನೆ. ಈಗ ಆತ ಕಾವಿ ತೊಟ್ಟ ಸನ್ಯಾಸಿ. ವೀಕ್ಷಕರೇ, ನಿಮಗೆ ASL ಅನ್ನೋ ಮೊಬೈಲ್ ಸಿಮ್ ಕಂಪನಿ ಬಗ್ಗೆ ಗೊತ್ತಿರಬಹುದು. ಒಂದು ಕಾಲದಲ್ಲಿ ಭಾರತದಲ್ಲಿ ಬಹಳ ಸಂಚಲನ ಮೂಡಿಸಿದಂತಹ ಕಂಪನಿ. ಅಷ್ಟೇ ಅಲ್ಲ, IPLನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಸ್ಪಾನ್ಸರ್ ಆಗಿದ್ದಂತಹ ಒಂದು ದೊಡ್ಡ ಸಂಸ್ಥೆ. ಅದರ ಮಾಲೀಕ ಆನಂದ್ ಕೃಷ್ಣನ್ ಇವರು ಮಲೇಷಿಯಾದ 3ನೇ ಅತಿ ದೊಡ್ಡ ಶ್ರೀಮಂತ ವ್ಯಕ್ತಿ. ಟೆಲಿಕಾಂ, ಮೀಡಿಯಾ, ಇಂಧನ, ತೈಲ, ರಿಯಲ್ ಎಸ್ಟೇಟು ಹೀಗೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಇವರ ಸಾಮ್ರಾಜ್ಯವನ್ನೇ ಕಟ್ಟಿಕೊಂಡಿದ್ದಾರೆ. ಏನಿಲ್ಲ ಅಂದರೂ ಸುಮಾರು 40,000 ಕೋಟಿ ಮೌಲ್ಯದ ಆಸ್ತಿಯ ಒಡೆಯ ಅವರು. ಆದರೆ ಈ ಇಡೀ ಸಾಮ್ರಾಜ್ಯದ ವಾರಸ್ದಾರ ಅಂದರೆ ಆನಂದ್ ಕೃಷ್ಣನ್ ಅವರ ಪುತ್ರ ಅಜನ್ ಸಿರಿಪಾನಿ ಎಲ್ಲ ಆಸ್ತಿಯನ್ನು ಬಿಟ್ಟು ಲೌಕಿಕ ಜೀವನವನ್ನೇ ತ್ಯಜಿಸಿ ಸನ್ಯಾಸತ್ವವನ್ನು ಸ್ವೀಕರಿಸಿದ್ದಾರೆ. 18ರ ಹರೆಯಕ್ಕೆ ಥೈಲ್ಯಾಂಡ್ಗೆ ಮರಳಿದ ವೆನ್ ಅಜಾನ್ ಸಿರಿಪಾನಿಯೋಗೆ ತಾಯಿಯ ಕುಟುಂಬದ ಮೇಲೆ ಅದರ ಪರಂಪರೆಯೊಂದಿಗೆ ಗಾಢವಾದ ಸಂಪರ್ಕ ಬೆಳೆಯುತ್ತೆ. ನಂತರ ನಿಧಾನವಾಗಿ ಆಧ್ಯಾತ್ಮದ ಕಡೆ ಒಲವು ಮೂಡಿತ್ತು. ಸನ್ಯಾಸತ್ವ ದೀಕ್ಷೆಯನ್ನು ಕೂಡ ಪಡೆದುಕೊಳ್ತಾರೆ. ಮೊದಲು ಕೇವಲ ಸ್ವಲ್ಪ ದಿನಗಳ ಮಟ್ಟಿಗೆ ಸನ್ಯಾಸತ್ವ ದೀಕ್ಷೆ ಪಡೆದಿದ್ದ ಅಜಾನ್ ಸಿಪಾನಿಯೋಗೆ ಆಧ್ಯಾತ್ಮಿಕ ಜೀವನ ಮತ್ತಷ್ಟು ಸೆಳೆಯುತ್ತೆ. ಜೀವಮಾನವಿಡೀ ತಾನು ಸನ್ಯಾಸಿಯಾಗಿಯೇ ಇರಬೇಕು ಅನ್ನೋ ನಿರ್ಧಾರಕ್ಕೆ ಕೂಡ ಬಂದುಬಿಡ್ತಾರೆ. ಆರಂಭದಲ್ಲಿ ತಂದೆ ಆನಂದ್ ಕೃಷ್ಣನ್ ಅವರಿಗೆ ಬಹಳ ಆಘಾತ ಆಯಿತು. ಇಷ್ಟು ವರ್ಷ ನಾನು ಕೂಡಿಟ್ಟಿದ್ದು ಹಾಗೂ ಸಂಪಾದನೆ ಮಾಡಿದ್ದು ಯಾರಿಗಾಗಿ ಅನ್ನೋ ಚಿಂತೆ ಶುರುವಾಗಿತ್ತು. ಆದರೆ ನಂತರ ಮಗನ ನಿರ್ಧಾರವನ್ನು ಅವರು ಕೂಡ ಒಪ್ಕೊಳ್ತಾರೆ. ಈಗ ಸುಮಾರು 2 ದಶಕಗಳೇ ಕಳೆದೋಗಿದೆ. ಅಜಾನ್ ಸಿರಿಪಾನ್ಯೋ ಸನ್ಯಾಸತ್ವವನ್ನು ಸ್ವೀಕರಿಸಿ
ಸದ್ಯ ಅವರು ಥೈಲ್ಯಾಂಡ್ ಹಾಗೂ ಮಯನ್ಮಾರ್ ಗಡಿಯಲ್ಲಿರುವಂತಹ ದಿಟ್ಟಾವೋ ದಮ್ ಮಠದ ಮಠಾಧೀಶರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರು ಕೊಡೋ ದಾನದಿಂದಲೇ ತಮ್ಮ ಜೀವನ ನಡೆಸುತ್ತಿದ್ದಾರೆ. ಸರಳತೆ ಮತ್ತು ನಿರ್ಲಿಪ್ತತೆಯ ಬೌದ್ಧ ಧರ್ಮದ ತತ್ವಗಳಿಗೆ ಬದ್ಧರಾಗಿದ್ದಾರೆ. ಎಲ್ಲವೂ ಇದ್ರೂ ಏನೂ ಇಲ್ಲದಂತೆ ದಟ್ಟ ಕಾಡಿನ ನಡುವೆ ಜೀವನ ನಡೆಸ್ತಿರೋ ಅಜಾನ್ ಸಿರಿಪಾನ್ಯೋ ಮತ್ತೆ ಗೌತಮ ಬುದ್ಧರನ್ನೇ ನೆನಪಿಸ್ಬಿಟ್ರು. ಅದಕ್ಕೆ ಹೇಳೋದು ಲೈಫ್ ಈಸ್ ಅನ್ಪ್ರೆಡಿಕ್ಟಬಲ್. ವೀಕ್ಷಕರೇ, ನಿಮಗೆ ಅಜಾನ್ ಸಿರಿಪಾನ್ಯೋ ಅವರ ಮಾಹಿತಿಗಳು ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಅವರ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇಂತಹ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಜ್ಞಾನ ಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ.